ಈ ವಿಡಿಯೋದಲ್ಲಿ ನಾನು ಕಮ್ಮನಹಳ್ಳಿ ಸ್ಟ್ರೀಟನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಕಲ್ಯಾಣ್ ನಗರ್ ಕಮ್ಮನಹಳ್ಳಿ ಅಂತ ಹೇಳಿ ಕರೀತಾರೆ. ಇಲ್ಲಿ ತುಂಬ ಥರದ ಫುಡ್ ಜಾಯಿಂಟ್ಸು, ಡೆಸರ್ಟ್ ಪಾಯಿಂಟ್ಸ್ ಹಾಗೆ ಶಾಪಿಂಗ್ ಎಲ್ಲ ಮಾಡ್ಬೋದು. ಸೊ ವೀಕೆಂಡ್ ಇಟ್ಸ್ ಅ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಾಯ್ ಗೈಸ್, ಆ್ಯಕ್ಚುಲಿ ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಸ್ಟ್ರೀಟ್ಸ್ ಆಫ್ ಕಮ್ಮನಹಳ್ಳಿ ಇವತ್ತು. ಸೊ ಇವಾಗ ನಾವು ಪಿಜ್ಜಾ ತಿನ್ಕೊಂಡು ಬಂದ್ವಿ, ಸೋಡೋ ಪಿಜ್ಜಾ. ಸೊ ಅದ್ರದ್ದು ವಿಡಿಯೋ ಹಾಕಿರ್ತಾನೆ, ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ಅಥೆಂಟಿಕ್ ಇಟಾಲಿಯನ್ ಟೈಪ್ ಪಿಜ್ಜಾ ತಿನ್ಬೇಕಂತ ಹೇಳಿಬಿಟ್ಟು ದ ಪಿಜ್ಜಾ ಬೇಕ್ರಿಗೆ ಬಂದಿದ್ವಿ. ಇದು ತುಂಬ ಫೇಮಸ್ ಆಯಿತಾ ಬೆಂಗಳೂರಲ್ಲಿ, ತುಂಬ ಜಾಯಿಂಟ್ಸ್ ಇದೆ ಇವ್ರದ್ದು. ಸೊ ತುಂಬ ಚೆನ್ನಾಗಿತ್ತು ಪಿಜ್ಜಾ, ಸೋಡೋ ಪಿಜ್ಜಾ. ಹಾಗೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಕಾಸಿ ಆಗಿ ಸೈಲೆಂಟಾಗಿ. ಹಾಗೆ ನಮ್ಮ ಎದುರುಗಡೆನೇ ಪಿಜ್ಜಾ ಎಲ್ಲ ಮಾಡಿಕೊಡ್ತಾರೆ. ಸೊ ಇಟ್ ವಾಸ್ ರಿಯಲಿ ಟೇಸ್ಟಿ. ಆಮೇಲೆ ತುಂಬ ಚೀಸಿ ಕೂಡ ಇರಲ್ಲ. ಚೀಸ್ ಇಷ್ಟಪಡದೇ ಇರೋರಿಗೆ ಲೈಕ್ ಪ್ರಾಪರ್ ಇಟಾಲಿಯನ್ ಕೈಂಡ್ ಆಫ್ ಪಿಜ್ಜಾ ಇದು. ತುಂಬ ಟೇಸ್ಟಿಯಾಗಿತ್ತು. ಪಿಜ್ಜಾ ತಿಂದಾದ್ಮೇಲೆ ನಾವು ಇನ್ನೇನಾದ್ರು ತಿನ್ನೋಣ, ಇನ್ನೇನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೊರಟ್ವಿ. ಹಾಗೆ ಇದು ಸ್ವಲ್ಪ ಪಾಶ್ ಕೈಂಡ್ ಆಫ್ ಸ್ಟ್ರೀಟ್ ಆಯಿತಾ. ಸೊ ಇಲ್ಲಿ ತುಂಬ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ನಿಮಗೆ ಒಂಥರ ಚರ್ಚ್ ಸ್ಟ್ರೀಟ್ ವೈಬ್ ಎಲ್ಲ ಕೊಡುತ್ತೆ. ಬಟ್ ಅಷ್ಟು ಕ್ರೌಡೆಡ್ ಆಗಿರಲ್ಲ, ವೀಕೆಂಡು ಮ್ಯಾನೇಜಬಲ್ ಕ್ರೌಡ್ ಇರುತ್ತೆ. ಸೊ ಸ್ಲಿಪ್ಪರ್ಸು, ನಿಮಗೆ ಬಟ್ಟೆಗಳು ಎಲ್ಲ ಸಿಗುತ್ತೆ ಇಲ್ಲಿ, ಕ್ಲಿಪ್ಸ್ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗೆ ನೀವು ಇಲ್ಲಿ ಬಂದರೆ ನಿಮ್ಗೆ ಎಷ್ಟು ಬೇಜಾನ್ ಆಪ್ಷನ್ ಇದೆ ಡೆಸರ್ಟ್ ತಿನ್ನೋಕ್ಕೆ, ಐಸ್ ಕ್ರೀಮ್ ತಿನ್ನೋಕ್ಕೆ, ಪಿಜ್ಜಾ ತಿನ್ನೋಕ್ಕೆ, ಅಥವಾ ವೆಜ್ ನಾನ್ ವೆಜ್ ಎನಿಥಿಂಗ್ ಯು ಹ್ಯಾವ್. ತುಂಬ ಆಪ್ಷನ್ಸ್ ಇದೆ ಇಲ್ಲಿ, ಒಳ್ಳೆ ರೆಸ್ಟೋರೆಂಟ್ಸು ಎಲ್ಲ ಇದೆ. ಸೊ ಇಟ್ಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಸ್ಟ್ರೀಟ್ಸ್ ಅಂತಲೇ ಹೇಳ್ಬೋದು. ಅಂದರೆ ಲೆಸ್ ಕ್ರೌಡೆಡ್ ಆಗಿ ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಮಾಚಾ ಟೀ ಕುಡಿಯೋಣ ಅಂತ ಹೋದ್ವಿ ಒಂದು ಕೆಫೆಗೆ. ಸೊ ಅಲ್ಲಿ ನಾವು ಎಂಟ್ರಿ ಆಗೋ ಮುಂಚೆ ಇದು ಈ ಥರ ಒಂದು ಬ್ಯೂಟಿಫುಲ್ ಸೆಟಪ್ ಇಟ್ಟಿದ್ರು. ನಾವು ನಮ್ಮ ಮೆಮೊರೀಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿಕೊಂಡು ಅಲ್ಲಿ ಅಂಟಿಸ್ಬೋದಿತ್ತು, ಅಥವಾ ನಾವೇ ಪ್ರಿಂಟ್ ತೊಗೊಂಡು ಹೋಗ್ಬೋದಾಗಿತ್ತು. ಸೊ ಅದೊಂದು ಬ್ಯೂಟಿಫುಲ್ ಆದ ಸೆಟಪ್ ಅಂತ ಹೇಳ್ಬೋದು. ಹಾಗೆ ನಾನು ನನ್ನ ಫ್ಯೂ ಆಫ್ ದ ಪಿಕ್ಚರ್ಸನ್ನು ಕ್ಲಿಕ್ ಮಾಡಿಕೊಂಡೆ, ಹಾಗೂ ಸ್ವಲ್ಪ ಮೆಮೊರೀಸನ್ನೆಲ್ಲ ಅಲ್ಲಿ ನಾವು ಅಟ್ಯಾಚ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಾವು ಇಲ್ಲಿ ಮಾಚಾ ಟೀನ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ಲೇವರ್ಸ್ ಇರುತ್ತೆ. ಮ್ಯಾಂಗೋ ಮಾಚಾ ಅಂತೆಲ್ಲ ಕೈಂಡ್ ಆಫ್ ಗ್ರೀನ್ ಟೀ ಇರುತ್ತೆ. ಇದನ್ನು ನಾವು ಕಸ್ಟಮೈಸ್ ಮಾಡ್ಕೋಬೋದು ನಮ್ಗೆ ಬೇಕಾದ ಹಾಗೆ. ನಾವು ಬೋಬಾನ ಹಾಕೊಂಡಿದ್ವಿ, ಅಂದರೆ ಬಬಲ್ಸ್ ಟೈಪ್ ಇರುತ್ತಲ್ಲ ಅದು. ಸೊ ಇಟ್ ವಾಸ್ ಓಕೆ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ಸ್ಟ್ರೀಟೆಲ್ಲ ಬಂದು ಸುಸ್ತಾದಾಗ ಜ್ಯೂಸ್ ಥರ ಅಥವಾ ಕೋಲ್ಡ್ ಡ್ರಿಂಕ್ಸ್ ಥರ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸ್ಟ್ರೀಟಲ್ಲಿ ಇಬ್ಬರು ಕೇರಳ ಕಪಲ್ಸ್ ಕೇರಳ ಪಾಯಸಮ್ ಮತ್ತು ಹೋಳಿಗೆಯನ್ನು ಸರ್ವ್ ಮಾಡ್ತಾಯಿದ್ರು. ಸೊ ಎರಡು ಮಿಕ್ಸ್ ಮಾಡಬೇಕಾದ್ರೂ ಕೊಡ್ತಾರೆ, ಅಥವಾ ಸಪ್ರೇಟಾಗಿ ಬೇಕಾದರೂ ಕೊಡ್ತಾರೆ. ಇದು ಚೆನ್ನಾಗಿತ್ತು, ಸ್ವಲ್ಪ ಕಡಿಮೆ ಸ್ವೀಟಾಗಿ ಚೆನ್ನಾಗಿತ್ತು. ಕ್ಯೂಟಾದ ಬೊಂಬೆಗಳನ್ನು ಸೇಲ್ ಮಾಡ್ತಾಯಿದ್ರು. ಟಚ್ ಮಾಡಿದರೆ ಕಲರ್ ಚೇಂಜ್ ಆಗುವಂಥ ಬೊಂಬೆಗಳು ತುಂಬ ಕ್ಯೂಟಾಗಿತ್ತು ಆಯಿತಾ. ಅದಾದಮೇಲೆ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಹಾಗೆ ನಾನ್ ಆಲ್ಕೋಹಾಲಿಕ್ ಕಸ್ಟಮೈಸ್ಡ್ ಪರ್ಫ್ಯೂಮ್ಸ್ ಕೂಡ ರೋಡ್ ಸೈಡ್ ಸೇಲ್ ಮಾಡ್ತಾಯಿದ್ರು, ಕ್ಯಾಂಡಲ್ಸು. ಹಾಗೆ ತುಂಬ ಥರದಗಳ ವೆರೈಟಿ ಆಫ್ ಐಟಮ್ಸ್ನ ಸೇಲ್ ಮಾಡ್ತಾರೆ ಇಲ್ಲಿ ನಿಮಗೆ ಫಸ್ಟ್ ಕಾಪಿ ಐಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಇದೊಂದು ಬೆಣ್ಣೆ ಮನೆ ಅಂತ ಹೇಳಿಬಿಟ್ಟು ಇಲ್ಲಿ ಒಳ್ಳೆ ಸೌತ್ ಇಂಡಿಯನ್ ಫುಡ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲ ತಿಂದರು ಲಾಸ್ಟಿಗೆ ಡೆಸರ್ಟ್ ತಿನ್ನಲಿಲ್ಲ ಅಂದರೆ ಏನೋ ಒಂದು ಮಿಸ್ಸಿಂಗ್ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಡೆಸರ್ಟ್ ತಿನ್ನೋಣ, ಚಾಕ್ಲೇಟ್ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ಮೂರ್ ಅನ್ನೋ ಒಂದು ಕೇಕ್ ಶಾಪಿಗೆ ಬಂದ್ವಿ. ಇಲ್ಲಿ ನಿಮಗೆ ಕಸ್ಟಮೈಸ್ಡ್ ಕೇಕ್ಸು ಮತ್ತು ಚೀಸ್ ಕೇಕ್ಸು, ಕಸ್ಟಮೈಸ್ಡ್ ಚಾಕ್ಲೇಟ್ಸ್ ಎಲ್ಲ ಮಾಡಿಕೊಡ್ತಾರೆ. ನಾವಿಲ್ಲಿ ಟ್ರೈ ಮಾಡಿರೋದು ಮ್ಯಾಕ್ರಾನ್ಸ್ ಮತ್ತು ಕುನಾಫಾ ಚಾಕ್ಲೇಟ್ ಆಯಿತಾ. ಸೊ ದುಬೈ ಫೇಮಸ್ ಕುನಾಫಾ ಚಾಕ್ಲೇಟ್ ಇದೆಯಲ್ಲ, ಅದರದ್ದು ಕಾಪಿ ಇವ್ರು ಮಾಡ್ತಾರೆ. ಸೊ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. 100 ಗ್ರಾಮ್ಸಿಗೆ 600 ರೂಪೀಸ್ ಇತ್ತು. ಬಟ್ ಇಟ್ ವಾಸ್ ಆ್ಯಕ್ಚುಲಿ ನಾಟ್ ವರ್ತ್. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಟೇಸ್ಟ್ ವಾಸ್ ಓಕೆ. ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರ ಟೇಸ್ಟ್ ಇರಲಿಲ್ಲ, ತುಂಬ ಶುಗರಿ ಆಗಿತ್ತು. ಬಟ್ ತೊಗೊಂಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ವಿ ಅಷ್ಟೇ. ಸೊ ನಾನು ಯಾರಾದರೂ ಹೋಗ್ತೀರಾ, ಟ್ರೈ ಮಾಡ್ತೀರಾ ಅಂದರೆ ಇಟ್ಸ್ ರಿಯಲಿ ನಾಟ್ ವರ್ತ್ ಆಯಿತಾ. ಟೇಸ್ಟ್ ಚೆನ್ನಾಗಿಲ್ಲ. ಒರಿಜಿನಲ್ ದುಬೈ ವರ್ಷನೇ ಟ್ರೈ ಮಾಡೋದು ಬೆಸ್ಟ್. ಕಮ್ಮನಹಳ್ಳಿ ಆ್ಯಕ್ಚುಲಿ ತುಂಬ ಫುಡ್ ಸ್ಟ್ರೀಟ್ಸ್ ಥರ ಇದೆ ಆಯಿತಾ. ಅಂದರೆ ಸ್ಟ್ರೀಟ್ ಅಂತ ಹೇಳಿ ರೆಸ್ಟೋರೆಂಟ್ಸೇ, ಎಲ್ಲ ಥರದ ರೆಸ್ಟೋರೆಂಟ್ಸ್ ಇದೆ ಇಲ್ಲಿ. ಸೊ ಇಟ್ಸ್ ಅ ಗುಡ್ ಪ್ಲೇಸ್ ಟು ವೀಕೆಂಡ್ ಫಾರ್ ಹ್ಯಾವಿಂಗ್ ಫುಡ್.
ಗೈಸ್, ನೀವು ಬನ್ನಿ ಕಮ್ಮನಹಳ್ಳಿ ಎಕ್ಸ್ಪ್ಲೋರ್ ಮಾಡಿ. ಹಾಗೂ ನನ್ನ ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ನೋಡಿದ್ದಕ್ಕಾಗಿ.